ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಮದುವೆ ಮನೆಯಲ್ಲಿ ಭಟ್ರು ಮಾಡುವಂಥ ಮಿಕ್ಸ್ ತರಕಾರಿ ಬೇಳೆ ಎಲ್ಲ ಹಾಕಿ ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಒಂದು ಸರಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ, ನೀವು ಒಂದು ಸರಿ ಟ್ರೈ ಮಾಡಿ. ಅದಕ್ಕೆ ಏನೇನು ಬೇಕು ಅಂತ ಒಂದು ಸರಿ ನೋಡ್ಕೊಂಬರೋಣ. ಮಿಕ್ಸ್ ತರಕಾರಿ ಎಲ್ಲ ಬೇಕು. ಬೀನ್ಸು, ಸೀಮೆ ಬದನೆಕಾಯಿ, ಕ್ಯಾರೆಟು, ತೊಂಡೆಕಾಯಿ, ನವಿಲುಕೋಲು, ಕರಿಬೇವು, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಬೇಳೆ, ತೆಂಗಿನಕಾಯಿ, ಹುಣಸೆ ಹುಳಿ. ಇದೆಲ್ಲನೂ ಇವಾಗ ಕುಕ್ಕರಿಗೆ ಬೇಯಕ್ಕಿಡೋಣ. ಒಂದು ಕುಕ್ಕರಿಗೆ ಬೇಳೆ ಹಾಕೋಣ. ತೊಳೆದಿಟ್ಟಿದ್ದೆ ಆವಾಗಲೇ ಬೇಳೆ ಎಲ್ಲ ಹಾಕಿಬಿಟ್ಟು ತರಕಾರಿ ಇವಾಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ತರಕಾರಿನ ಇದನ್ನೆಲ್ಲ ಹಾಕೊಳ್ಳೋಣ. ಇದೆಲ್ಲ ಹಾಕ್ಕೊಂಡ್ಮೇಲೆ ಟೊಮೊಟೊ ಕಟ್ ಮಾಡಿದ್ವಲ್ಲ, 2 ಮೀಡಿಯಮ್ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆ ನಾನು. ಟೊಮೊಟೊನ ಹಾಕೋಣ. ಹಾಕಾಯಿತು. ಇವಾಗ 2 ಗ್ಲಾಸ್ ನೀರು ಹಾಕೋಣ. ಎರಡು ಗ್ಲಾಸ್ ನೀರು ಹಾಕಿಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿ ಬೇಯಕ್ಕಿಡೋಣ. ತರಕಾರಿ ಎಲ್ಲ ಬೇಯೋದ್ರೊಳಗೆ ಮಸಾಲೆ ರುಬ್ಕೊಳ್ಳೋಣ ಬನ್ನಿ. ಒಂದು ಬಾಣಲಿ ಇಟ್ಕೊಂಡಿನಿ, ಅದಕ್ಕೆ 1 ಸ್ಪೂನ್ ಆಯಿಲ್ ಹಾಕಿ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಮಸಾಲ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇರೋದು. ಸ್ವಲ್ಪ ಫ್ರೈ ಆಗಲಿ, ಫುಲ್ಲು ಫ್ರೈ ಆಗೋದು ಬೇಡ, ಸ್ವಲ್ಪ ಮೀಡಿಯಮ್. ಫ್ರೈ ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ತಣ್ಣಗಾದ್ಮೇಲೆ ಇದೆಲ್ಲ ಹಾಕೊಂಡ್ಮೇಲೆ ತೆಂಗಿನಕಾಯಿ ಹಾಕ್ಕೊಳ್ಳೋಣ ರುಬ್ಬಕ್ಕೆ. ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣಿನ ರಸ ನೆನೆಸಿಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಖಾರಕ್ಕೆ ಎಷ್ಟು ಬೇಕು ನೋಡಿಬಿಟ್ಟು 1.5 ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಾನು. ಇದು ತುಂಬ ಖಾರ ಇದೆ, ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟು. ಇದನ್ನೆಲ್ಲ ರುಬ್ಕೊಂಬರೋಣ. ರುಬ್ಬಿದ ಮೇಲೆ 1 ಸ್ಪೂನ್ ಜೀರಿಗೆ ಹಾಕಿ ಮತ್ತೆ ರುಬ್ಕೊಳ್ಳೋಣ. ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕೋಣ. ಒಂದು ಪಾತ್ರೆ ಇಟ್ಬಿಟ್ಟು 2 ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ ನಾನು. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1 ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಸಿಡಿತಾ ಇದೆ. ಇವಾಗ ಈರುಳ್ಳಿ, ಕರಿಬೇವು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ, ತರಕಾರಿ ಎಲ್ಲ ಬೇಯಿಸ್ಕೊಂಡಿದ್ವಲ್ಲ ಇವಾಗ ಹಾಕೋಣ ಅದನ್ನು. ಎಲ್ಲ ಬೆಂದಿದೆ ಚೆನ್ನಾಗಿ ತರಕಾರಿ ಬೇಳೆ ಎಲ್ಲ. ಇವಾಗ ಉಪ್ಪು ನೋಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ನಾನು 2.5 ಸ್ಪೂನ್ ಹಾಕ್ತಾಯಿದ್ದೀನಿ. ನೀವು ನೋಡಿಬಿಟ್ಟು ನಿಮಗೆ ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ. ಉಪ್ಪು ಹಾಕಿದ ಮೇಲೆ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ ಎಲ್ಲ ಅದನ್ನು ಹಾಕೋಣ. ಇವಾಗ ಮಸಾಲೆ ಎಲ್ಲ ಹಾಕಿದ ಮೇಲೆ ಸಾಂಬಾರು ಪುಡಿ 1.5 ಸ್ಪೂನ್ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ನಾನು, ಮನೆಯಲ್ಲೇ ಮಾಡ್ಕೊಂಡಿರೋದು. ಇದ್ರ ಜೊತೆ MTR 1 ಸ್ಪೂನು ಸಾಂಬಾರು ಪುಡಿನೂ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. 1-2 ಸ್ಪೂನ್ ತೆಂಗಿನಕಾಯಿ ತುರಿದಿರೋ ಅಂಥದ್ದು, ಚೆನ್ನಾಗಿರುತ್ತೆ ಇದು, ತಿನ್ನಬೇಕಾದ್ರೆ ಸಿಗುತ್ತಲ್ಲ. ಕೊನೆಯದಾಗಿ ಲಾಸ್ಟಲ್ಲಿ 1 ಸ್ಪೂನ್ ಬೆಲ್ಲದ ಪೌಡ್ರು ಸ್ವೀಟಿಗೆ.
ಇವಾಗ ಸಾಂಬಾರು ರೆಡಿ ಆಯಿತು ನೋಡಿ, ಕುದೀತಾ ಇದೆ. ನೀವು ಮಾಡಿ ಒಂದ್ಸರಿ ಟ್ರೈ ಮಾಡಿ. ಸಾಂಬಾರು ರೆಡಿ ಆಗಿದೆ ಇವಾಗ.